ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವೈಭವದ ಹುಕ್ಕೇರಿ ಮಠದ ಅದ್ದೂರಿ ರಥೋತ್ಸವ. ಪುಷ್ಪಾಲಂಕೃತ ರಥೋತ್ಸವ ಹುಕ್ಕೇರಿ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ. ಹುಕ್ಕೇರಿ ಹಿರೇಮಠದಿಂದ ಹೊರಟ ರಥೋತ್ಸವ ಮೆರವಣಿಗೆ ಸಕಲ ವಾದ್ಯ ವೈಭವದೊಂದಿಗೆ ಜರುಗಿದ ಮೆರವಣಿಗೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶ್ರೀ ಗುರುಶಾಂತೇಶ್ವರ ಮಹಾಸ್ವಾಮಿ ರಥೋತ್ಸವವು ಇಂದು ವೈಶಿಷ್ಟ್ಯಪೂರ್ಣವಾಗಿ ಜರುಗಿತು. ನಗರದ ಹಿರೇಮಠದಲ್ಲಿ ಪ್ರಾತಃ ಕಾಲದಿಂದ ವಿಶೇಷ ರುದ್ರಾಭಿಷೇಕ, ವಟುಗಳಿಗೆ ಆಯಾಚಾರ, ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ತೊಟ್ಟಿಲೋತ್ಸವ ಕಾರ್ಯಕ್ರಮ ಜರುಗಿದ್ದು, ಸಂಜೆ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದಿಂದ ಶ್ರೀ ಗುರುಶಾಂತೇಶ್ವರ ರಥೋತ್ಸವ ಅದ್ದೂರಿಯಾಗಿ ಪ್ರಾರಂಭಗೊಂಡಿತು. ರಥೋತ್ಸವಕ್ಕೆ ವೀರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಹಾಗೂ ಯರ್ನಾಳ ಕಾಳಿಕಾದೇವಿ ಮಠದ ಶ್ರೀ ಬ್ರಹ್ಮಾನಂದ ಅಜ್ಜನವರು ಚಾಲನೆ ನೀಡಿದರು. ರಥೋತ್ಸವದಲ್ಲಿ ನಗರದ ದೇವತೆಗಳ ಪಲ್ಲಕ್ಕಿ ಹಾಗೂ ನಂದಿಕೋಲಗಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಕರಡಿ ಮಜಲು, ಡಳ್ಳು ಹಾಗೂ ಮಾರಿಗುಡಿ ಉತ್ಸವ ಆನೆ ರಥೋತ್ಸವಕ್ಕೆ ರಂಗು ನೀಡಿತ್ತು. ಇದೇ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಕಳೆದ 10 ದಿನಗಳಿಂದ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನದಲ್ಲಿ ದಿನನಿತ್ಯ ವಿಶೇಷ ಪೂಜೆ ಕಾರ್ಯಕ್ರಮಗಳು ಜರುಗುತ್ತಿದ್ದು, ಇವತ್ತು ಗುರುವಿನ ರಥವನ್ನು ಶಿಷ್ಯರು ಎಳೆದಿದ್ದು ಮನಸ್ಸಿಗೆ ಖುಷಿ ಉಂಟು ಮಾಡಿದೆ ಎಂದು ಹೇಳಿದರು. ಈ ಅದ್ದೂರಿ ರಥೋತ್ಸವದಲ್ಲಿ ಗೋಕಾಕಿನ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿ, ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ವೈದಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ವಿದ್ವಾನ್ ಸಂಪತ್ ಕುಮಾರ್ ಶಾಸ್ತ್ರಿಗಳು, ನಿಶಾಂತ್ ಸ್ವಾಮಿ, ಉದಯ್ ಕೋರಿಮಠ್, ಮಾಂತೇಶ್ ಹಿರೇಮಠ್ ಸೇರಿದಂತೆ ಹುಕ್ಕೇರಿ ಹಿರೇಮಠದ ವೇದ ಪಟುಗಳು, ಭಕ್ತರು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ ಹಿರೇಮಠ. ಗುರುಶಾಂತೇಶ್ವರ ಜಾತ್ರಾ ಮಹೋತ್ಸವ ಇವತ್ತು ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡ್ಕೊಂಡು ಬಂದಿದೆ. ಬಹುಶಃ ಗುರುಶಾಂತೇಶ್ವರ ರಥೋತ್ಸವವನ್ನ ಹುಕ್ಕೇರಿ ಮಹಾನಗರದಲ್ಲಿ ಎಲ್ಲಾ ದೇವರ ಪಲ್ಲಕ್ಕಿ ಉತ್ಸವವು ಕೂಡ ಇವತ್ತು ಜರುಗುತ್ತದೆ. ಉದ್ದೇಶ ಏನಂತಂದ್ರೆ, ಭಾರತದಲ್ಲಿರುವ ಎಲ್ಲಾ ದೇವರುಗಳು ಒಂದಾಗಿ ನಮ್ಮ ಭಾರತೀಯರಿಗೆ ಸಂಸ್ಕಾರವನ್ನು ನೀಡತಕ್ಕಂತ ಅಪರೂಪದ ಕಾರ್ಯ ಆಗ್ಲಿ ಅನ್ಕೊಂಡು ಈ ವರ್ಷ ವಿಶೇಷವಾಗಿ ಜಾತ್ರೆಯಲ್ಲಿ ಎಲ್ಲಾ ದೇವರ ಪಲ್ಲಕ್ಕಿಯನ್ನು ಕೂಡ ಕರೆತಂದು ಗುರುಶಾಂತೇಶ್ವರ ರಥೋತ್ಸವವನ್ನ ನಾವು ಅದ್ದೂರಿಯಾಗಿ ಆಚರಿಸಿದ್ದೇವೆ. ಮತ್ತೆ ಇನ್ನೊಂದೇನು ಸಂತೋಷದ ಸಂಗತಿ ಅಂತಂದ್ರೆ, ಭಾರತ ಯಾವತ್ತೂ ಕೂಡ ಶಕ್ತಿಶಾಲಿ ದೇಶ ಅನ್ನೋದು ನಮ್ಮ ಭಾರತೀಯ ಸೇನಾ ಪಡೆ ಇವತ್ತು ಸಾಬೀತುಪಡಿಸಿದೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾವೆಲ್ಲರೂ ಕೂಡ ಈ ಜಾತ್ರಾ ಮಹೋತ್ಸವದಲ್ಲೂ ಕೂಡ ವಿಶೇಷವಾಗಿ ಸಂಕಲ್ಪವನ್ನ ಮಾಡಿ ಭಾರತೀಯ ಎಲ್ಲಾ ಸೇನೆಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಿ, ನಮ್ಮ ವಿರುದ್ಧ ಯಾರಾದ್ರೂ ನಿಂತ್ರೆ ಅವರಿಗೆ ತಕ್ಕ ಪಾಠ ಕಲಿಸುವ ಕಾರ್ಯವೂ ಕೂಡ ಧರ್ಮ ಮಾಡ್ತದೆ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಅವರನ್ನ ಅಭಿನಂದಿಸಿ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನ ಶ್ರೀಮಠ ಮಾಡ್ತಾರೆ. ಹುಕ್ಕೇರಿಯ ಮಹಾನಗರದಲ್ಲಿ ವರ್ಷ ಪದ್ಧತಿಯಂತೆ ಈ ವರ್ಷನೂ ಕೂಡ ಗುರುಶಾಂತೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ವರ್ಷದ ಜಾತ್ರಾ ಮಹೋತ್ಸವ ವಿಶೇಷ ಏನು ಅಂತಂದ್ರೆ, ಈ ಗ್ರಾಮದೊಳಗಿರುವಂತ ಎಲ್ಲಾ ದೇವತೆಗಳಿಗೆ ವಿಳ್ಳೆಯನ್ನು ಕೊಟ್ಟು ಅವೆಲ್ಲಾ ದೇವತೆಗಳನ್ನ ಶ್ರೀಮಠಕ್ಕೆ ಬರಮಾಡಿಕೊಂಡು ಶ್ರೀಮಠದ ಕರ್ತೃವಿನ ಗದ್ದುಗೆಯ ಶಕ್ತಿ ಆಗಿರುವಂತ ಗುರುಶಾಂತೇಶ್ವರರ ಒಂದು ಮೂರ್ತಿಯನ್ನ ರಥೋತ್ಸವದಲ್ಲಿ ಅಷ್ಟೇ ಮೆರವಣಿಗೆ ಮಾಡಬಹುದಾಗಿತ್ತು. ಆದ್ರೆ ಗುರುಗಳ ಆಜ್ಞೆ ಏನೋ ಗೊತ್ತಿಲ್ಲ, ಈ ಗ್ರಾಮದೊಳಗಿರುವಂತ ಎಲ್ಲಾ ದೇವರುಗಳಿಗೂ ಕೂಡ ಪಲ್ಲಕ್ಕಿ ಉತ್ಸವದ ಮುಖಾಂತರವಾಗಿ ಈ ವರ್ಷ ಗುರುಶಾಂತೇಶ್ವರ ಒಂದು ರಥೋತ್ಸವನ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಆ ಗುರುಗಳಾಗಿರುವಂತ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅಪ್ಪಣೆ ಇದು ಎಷ್ಟರ ಮಟ್ಟಿಗೆ ನಿಜವಾಗಿದೆ ಅಂತಂದ್ರೆ, ಈ ಒಂದು ಭಾಗಕ್ಕೆ ಗುರುಶಾಂತನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋದು ಇಷ್ಟೇ, ಸಕಾಲಕ್ಕೆ ಮಳೆ ಬೆಳೆ ಆಗ್ಬೇಕು, ಅದರ ಜೊತೆಗೆ ರೈತರ ಒಂದು ಬಾಳ್ವೆ ಜೀವನ
ಹಸನಾಗ್ಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಗುರುಗಳು ಮಾಡಿರ್ತಕ್ಕಂಥ ಈ ಮಹತ್ತರವಾಗಿರುವಂತಹ ಕಾರ್ಯಕ್ಕೆ ಇಲ್ಲಿ ಪಲ್ಲಕ್ಕಿ ಒಳಗಿರ್ತಕ್ಕಂಥ ಎಲ್ಲಾ ದೇವಾನು ದೇವತೆಗಳಿಗೆ ಸಾಕ್ಷೀಕೃತರಾಗ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ